ಅಯೋಧ್ಯೆಯಲ್ಲಿ ಸುಂದರ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಾಗಿನಿಂದ ಪ್ರಸ್ತುತದವರೆಗೂ ಹಲವಾರು ಉಡುಗೊರೆಗಳನ್ನು ರಾಮನಿಗೆ ನೀಡಲಾಗ್ತಾ ಇದೆ. ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯರವರೆಗೂ ರಾಮ್ಲಲ್ಲಾಗೆ ಭೇಟಿ ನೀಡುವವರ ಸಂಖ್ಯೆ ಇದೀಗ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಪುಟ್ಟ ರಾಮನಿಗೆ ಉಡುಗೊರೆಯನ್ನ ಕೂಡ ಕೊಡ್ತಾರೆ. ಹೌದು, ಅದೇ ರೀತಿ ಈಗ ಅಯೋಧ್ಯ ಶ್ರೀರಾಮನಿಗೆ ಶ್ರೀ ಕಾಶಿಮಠ ಸಂಸ್ಥಾನದಿಂದ ಕೊಡುಗೆಯನ್ನ ನೀಡಲಾಗ್ತಾ ಇದೆ. ಉಡುಪಿಯ ಪ್ರಸಿದ್ಧ ಸ್ವರ್ಣ ಜುವೆಲ್ಲರ್ಸ್ ನಲ್ಲಿ ಇದನ್ನು ನಿರ್ಮಿಸಲಾಗಿದ್ದು, ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವ ಮಂಡಲೋತ್ಸವದಲ್ಲಿ ಬಾಲರಾಮನಿಗೆ ಇದನ್ನ ಉಡುಗೊರೆಯಾಗಿ ಅರ್ಪಿಸಲಾಗುತ್ತದೆ. ಅಯೋಧ್ಯೆಯ ಬಾಲರಾಮನಿಗೆ ಶ್ರೀ ಕಾಶಿಮಠ ಸಂಸ್ಥಾನದಿಂದ ಮತ್ತೊಂದು ಭರ್ಜರಿ ಕೊಡುಗೆಯನ್ನ ನೀಡಲಾಗಿದೆ. ಸುವರ್ಣ ಅಟ್ಟೆ ಪ್ರಭಾವಳಿ ಸಮರ್ಪಣೆಗೆ ಸಿದ್ಧವಾಗಿದೆ. ದೇವರ ಉತ್ಸವ ಮೂರ್ತಿಗೆ ಅಲಂಕಾರಿಕವಾಗಿ ಈ ಅಟ್ಟೆ ಪ್ರಭಾವಳಿಯನ್ನ ಬಳಸಲಾಗುತ್ತದೆ. ಈ ಅಟ್ಟೆಯನ್ನು ಬಾಲರಾಮನಿಗೆ ನೀಡಲಾಗುತ್ತದೆ. ಇನ್ನು ಉಡುಪಿ ಜಿಲ್ಲೆ ಕೋಟ ಶ್ರೀ ಕಾಶಿ ಮಠದ ಶಾಖೆಯಿಂದ ವೈಭವದ ಮೆರವಣಿಗೆಯ ಮೂಲಕ ಅಯೋಧ್ಯೆಯತ್ತ ತೆರಳಲಿದೆ. ಸುಮಾರು 1 ಕೆಜಿ ಚಿನ್ನ ಮತ್ತು 3 ಕೆಜಿ ಬೆಳ್ಳಿಯಿಂದ ಅಟ್ಟೆಯನ್ನು ತಯಾರಿಸಲಾಗಿದ್ದು, ಈ ಅಟ್ಟೆ ಪ್ರಭಾವಳಿಗೆ ಸುಮಾರು 70 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಉಡುಪಿಯಿಂದ ಬಾಲರಾಮನಿಗೆ ಉಡುಗೊರೆ ಹೋಗ್ತಾ ಇರುವುದನ್ನು ಕೇಳಿ ರಾಮನ ಭಕ್ತರು ಬಹಳ ಸಂತಸದಲ್ಲಿ ಇದ್ದಾರೆ.